ಎಲ್ಲಿ ನೋಡಿದ್ರೂ ನೀರು. ಟ್ರ್ಯಾಕ್ಟರ್ನಲ್ಲಿ ಕೂತು ಸುರಕ್ಷಿತ ಪ್ರದೇಶಗಳಿಗೆ ತೆರಳುತ್ತಿರೋ ಜನ, ಕಾರು ಬೈಕ್ಗಳು ಓಡಾಡ್ತಿದ್ದ ರಸ್ತೆಯಲ್ಲಿ ರಬ್ಬರ್ ಬೋಟ್ಗಳ ಸಂಚಾರ, ಅರ್ಧ ಮುಳುಗಿದ ಮನೆಗಳು, ಟೆರೆಸ್ ಮೇಲೇರಿ ಕುಳಿತ ನಿವಾಸಿಗಳು. 2-3 ದಿನಗಳಿಂದ ಸುರಿತಿರೋ ಮಳೆಗೆ ಬೆಂಗಳೂರು ಅಕ್ಷರಶಃ ಮುಳುಗಿದೆ. ಇಂದು ಸಹ ಬೆಂಗಳೂರಿನ ಹಲವು ಏರಿಯಾಗಳಲ್ಲಿ ವರುಣದೇವ ಅಬ್ಬರಿಸಿದ್ದಾನೆ. ಮೆಜೆಸ್ಟಿಕ್, ಮಾರ್ಕೆಟ್, ಜಯನಗರ, ಚಾಮರಾಜಪೇಟೆ, ಬನಶಂಕರಿ, ಶಾಂತಿನಗರ, ವಿಜಯನಗರ, ಚಂದ್ರ ಲೇಔಟ್, ರಾಜಾಜಿನಗರ, ಆರ್ಟಿ ನಗರ, ಹೆಬ್ಬಾಳ, ಮಲ್ಲೇಶ್ವರಂ, ಕೋರಮಂಗಲ, ಕಾಮಾಕ್ಷಿಪಾಳ್ಯ, ಸುಂಕದಕಟ್ಟೆ, ನಾಗರಬಾವಿ, ಯಶವಂತಪುರ, ಪೀಣ್ಯ, ಬಿಟಿಎಂ ಲೇಔಟ್ಗಳಲ್ಲಿ ಮತ್ತೆ ಮಳೆಯಾಗಿದೆ. ಮಳೆಯ ಆರ್ಭಟಕ್ಕೆ ಸದಾಶಿವನಗರದಲ್ಲಿ ಕಾರ್ ಮೇಲೆ ಮರ ಉರುಳಿ ಬಿದ್ದಿದೆ. ಕಾರು ಬಹುತೇಕ ಜಖಮ್ಮಾಗಿದೆ. ಇದರಿಂದ ಏರ್ಪೋರ್ಟ್ ರಸ್ತೆಯಲ್ಲಿ ವಾಹನ ಸಂಚಾರ ಅಸ್ತವ್ಯಸ್ತವಾಗಿದೆ. ಯಲಹಂಕದ ತಗ್ಗು ಪ್ರದೇಶಗಳು ಭಾರೀ ಮಳೆಯಿಂದಾಗಿ ಜಲಾವೃತಗೊಂಡಿವೆ. ಯಲಹಂಕದ ಅಟ್ಟೂರು ವಿಶ್ವನಾಥ ದೇವಸ್ಥಾನಕ್ಕೆ ವರುಣದೇವ ಜಲ ದಿಗ್ಬಂಧನ ಹಾಕಿದ್ದಾನೆ. ನಿನ್ನೆ ತಡರಾತ್ರಿ ಸುರಿದ ಮಳೆಗೆ ಬೆಂಗಳೂರಿನ ಸಾಯಿ ಲೇಔಟ್ ಅಕ್ಷರಶಃ ಕೆರೆಯಾಗಿದೆ. ರಸ್ತೆಗಳು ನೀರಿನಿಂದ ನದಿಯಂತಾಗಿವೆ. ರಕ್ಷಣಾ ಸಿಬ್ಬಂದಿ ಬೋಟ್ಗಳನ್ನು ತಂದು ಜನರನ್ನ ಬೇರೆಡೆಗೆ ಸ್ಥಳಾಂತರಿಸುತ್ತಿದ್ದಾರೆ. 500ಕ್ಕೂ ಹೆಚ್ಚು ಮನೆಗಳು, 1500ಕ್ಕೂ ಹೆಚ್ಚು ಜನರು ವಾಸಿಸುವ ಸಾಯಿ ಲೇಔಟ್ ಪ್ರತಿ ಮಳೆಗಾಲದಲ್ಲೂ ಕೆರೆಯಾಗಿ ಬದಲಾಗುತ್ತೆ. ಈ ಬಾರಿ ಮಳೆಗಾಲದ ಆರಂಭಕ್ಕೂ ಮೊದಲೇ ಸಾಯಿ ಲೇಔಟ್ ನೀರಿನಲ್ಲಿ ಮುಳುಗಿದೆ. ಮನೆಯ ಸಂಗಳಿಗೆ ನೀರು ನುಗ್ಗಿ ಕುಡಿಯಲು ನೀರಿಲ್ಲದ ಪರಿಸ್ಥಿತಿ ನಿರ್ಮಾಣವಾಗಿದೆ. ಮನೆಯೊಳಗೆ ನೀರು ನುಗ್ಗಿದ್ರಿಂದ ಅಡುಗೆ ಮಾಡಿ ತಿನ್ನಲಾಗದ ದುಸ್ಥಿತಿ ಎದುರಾಗಿದೆ. ಈ ಹಿನ್ನೆಲೆ ಸಾಯಿ ಲೇಔಟ್ ನಿವಾಸಿಗಳನ್ನ ಬೇರೆಡೆಗೆ ಸ್ಥಳಾಂತರಿಸಲಾಗಿದೆ. ಸಾಯಿ ಲೇಔಟ್ನಲ್ಲಿ ಭಾನುವಾರ ಮಧ್ಯರಾತ್ರಿ ಸುರಿದ ಮಳೆ ನೀರು ನೋಡತಲೇ ಮನೆಗಳಿಗೆ ನುಗ್ಗಿದೆ. ಆತಂಕಗೊಂಡ ಜನರು ಮಧ್ಯರಾತ್ರಿಯೇ ಲೇಔಟ್ ತೊರೆದು ಸಂಬಂಧಿಕರ ಮನೆಗಳಿಗೆ ತೆರಳಿದ್ದಾರೆ. ನನ್ನ ಮನೆ ಇಲ್ಲಿ 3ನೇ ಕ್ಲಾಸಲ್ಲಿ ಇರೋದು. ಅಲ್ಲಿ 2 ದಿವಸದಿಂದ ನೀರು ಫುಲ್ ತುಂಬಿದೆ. ನಿನ್ನೆ ರಾತ್ರಿ 3 ಗಂಟೆಗೆ ನಾವು ಮನೆ ಬಿಟ್ಟು ಆಚೆ ಹೋಗಿದೆ. ಈಗ ಇರೋದು ನಮ್ಮ ಅಮ್ಮ ಮನೆಗೆ. ಮಕ್ಕಳೆಲ್ಲ ತೊಗೊಂಡು ಸೇಫ್ಟ್ ಮಾಡಿದೆ. ಈಗ ನಾನು ಬಟ್ಟೆ ಎಲ್ಲ ತೆಗಿಯೋಕೆ ಈ ಕಡೆ ಬಂದಿದೆ. ಮಳೆಯಿಂದಾಗಿ ಅಧ್ವಾನವಾದ ಸಾಯಿ ಲೇಔಟ್ಗೆ ಶಾಸಕ ಭೈರತಿ ಬಸವರಾಜ್ ಭೇಟಿ ನೀಡಿದ್ರು. ಸಾಯಿ ಲೇಔಟ್ಗೆ ಮಳೆ ನೀರು ಜಲ ದಿಗ್ಬಂಧನ ಹಾಕಿದ್ದ ಹಿನ್ನೆಲೆ ಜೆಸಿಬಿ ಹತ್ತಿ ಬಂದ ಶಾಸಕರು ಏರಿಯಾ ವೀಕ್ಷಣೆ ಮಾಡಿದ್ರು. ಮಳೆಯಿಂದ ತತ್ತರಿಸಿದ ಜನರ ಸಂಕಷ್ಟ ಆಲಿಸಿದ್ರು. ಇನ್ನು ಬಿಬಿಎಂಪಿ ಆಡಳಿತಾಧಿಕಾರಿ ಟ್ರ್ಯಾಕ್ಟರ್ ಏರಿ ಬಂದು ಸಾಯಿ ಲೇಔಟ್ ಪರಿಸ್ಥಿತಿಯನ್ನ ಅವಲೋಕಿಸಿದ್ರು. ಇನ್ನು ಸಾಯಿ ಲೇಔಟ್ನ 3ನೇ ಕ್ರಾಸ್ ಸಂಪೂರ್ಣ ಜಲಾವೃತಗೊಂಡಿದೆ. 3ನೇ ಕ್ರಾಸ್ನಲ್ಲಿ ಬೋಟ್ ಅಲ್ಲದೆ ಬೇರ್ಯಾವ ವಾಹನಗಳು ಸಂಚರಿಸಲಾಗದ ಸ್ಥಿತಿ ನಿರ್ಮಾಣವಾಗಿದೆ. ನಿನ್ನೆ ರಾತ್ರಿ ಹೆಣ್ಣೂರಿನ ಅನಾಥಾಶ್ರಮಕ್ಕೆ ಮಳೆ ನೀರು ನುಗ್ಗಿದೆ. ಮೊನ್ನೆ ಸುರಿದ ಮಳೆಯಿಂದ ಅದಾಗಲೇ ಜಲಾವೃತವಾಗಿದ್ದ ಅನಾಥಾಶ್ರಮಕ್ಕೆ ಇಂದು ಮತ್ತಷ್ಟು ನೀರು ನುಗ್ಗಿದೆ. ರಾತ್ರಿಯೇ ಆಶ್ರಮಕ್ಕೆ ನೀರು ನುಗ್ಗಿದ್ರಿಂದ ವೃದ್ಧರು ಮಲಗಲಾಗದೆ ಪರದಾಡಿದ್ದಾರೆ. ಆಶ್ರಮದ ಅನಾಥ ಜೀವಗಳು ದಿಕ್ಕು ಕಾಣದಂತಾಗಿವೆ. ನಿನ್ನೆ 2 ಗಂಟೆಯಿಂದ ನಮಗೆ ಮಳೆ ಸ್ಟಾರ್ಟ್ ಆಗಿದೆ ಸರ್. ಯಾರಿಗೂ ನಿದ್ರೆ ಇಲ್ಲ, ಏನಿಲ್ಲ. ಒಂದು ಕಟ್ಲಲ್ಲಿ ಇಬ್ಬರು ಮಲ್ತಾ ಇದ್ದೀವಿ. ಅದರಿಂದ ನೀರು ತುಂಬಿಟ್ಟು ಲೇಡೀಸ್ ಟಾಯ್ಲೆಟ್, ಜೆಂಟ್ಸ್ ಟಾಯ್ಲೆಟ್ ಫುಲ್ ತುಂಬಿಟ್ಟು ನೀರು ಹೋಗೋಕೆ ಚಾನ್ಸ್ ಇಲ್ಲ. ಅದರಿಂದ ನಮಗೆ ಇನ್ಫೆಕ್ಷನ್ ಆಗಿದೆ. ಸೊ ಊಟ ಮಾಡಬೇಕಾದ್ರೆ ಅದು ಅಡುಗೆ ಮಾಡೋಕ್ಕೆಲ್ಲ ಫುಲ್ ನೀರು ತುಂಬಿಟ್ಟಿದೆ. ಅದನ್ನ ಅಡುಗೆನೇ ಮಾಡೋಕ್ಕಲ್ಲ, ಬ್ರೇಕ್ಫಾಸ್ಟ್ ಮಾಡೋಕ್ಕಾಗ್ತಲ್ಲ. ನಮಗೆ ವಾಮಿಟ್ ಆಗ್ತದೆ, ಫೀವರ್ ಆಗ್ತದೆ ಕೆಲವು ಕಡೆನೂ. ಬೆಂಗಳೂರಿನ ಶಾಂತಿನಗರದಲ್ಲಿ ಸುರಿದ ಭಾರೀ ಮಳೆಯಿಂದಾಗಿ ಸಿಸಿಬಿ ಕಚೇರಿಯ ಕಟ್ಟಡಕ್ಕೆ ನೀರು ನುಗ್ಗಿದೆ. ಕಟ್ಟಡದ ಗ್ರೌಂಡ್ ಫ್ಲೋರ್ಗೆ ನೀರು ನುಗ್ಗಿದ್ರಿಂದ 8ಕ್ಕೂ ಹೆಚ್ಚು ರೂಮ್ಗಳಲ್ಲಿದ್ದ ಕಡತಗಳು ನೀರು ಪಾಲಾಗಿವೆ. ಸ್ಥಳಕ್ಕೆ ಬಂದ ಅಗ್ನಿಶಾಮಕ ಸಿಬ್ಬಂದಿ ನೀರು ಹೊರಹಾಕಿದ್ದಾರೆ. ಶಾಂತಿನಗರದ ಬಿಎಂಟಿಸಿ ಬಸ್ ಡಿಪೋ ಸಹ ಜಲಾವೃತವಾಗಿದೆ. ಡಿಪೋ ಒಳಗೆ ಕಾಲಿಡಲಾಗದ ಸ್ಥಿತಿ ನಿರ್ಮಾಣವಾಗಿದ್ರಿಂದ 100ಕ್ಕೂ ಹೆಚ್ಚು ಬಸ್ಗಳು ಡಿಪೋದಲ್ಲೇ ನಿಂತಿದ್ವು. ಇತ್ತ ಸಂಪಂಗಿ ರಾಮನಗರದ ಪೊಲೀಸ್ ಠಾಣೆಗೆ ಮಳೆ ನೀರು ನುಗ್ಗಿದೆ. ಠಾಣೆಯ ಮಹಿಳಾ ಸಿಬ್ಬಂದಿ ಠಾಣೆಯಲ್ಲಿರುವ ನೀರನ್ನ ಹೊರಹಾಕಿದ್ದಾರೆ. ಕೆಆರ್ ಸರ್ಕಲ್ನ ಇಂಜಿನಿಯರಿಂಗ್ ಕಾಲೇಜಿನ ಬಳಿ ಭಾರೀ ಮಳೆಗೆ ಬಸ್ ನಿಲ್ದಾಣವೇ ಕುಸಿದು ಬಿದ್ದಿದೆ. ಬೆಂಗಳೂರಿನ ಸಿಲ್ಕ್ ಬೋರ್ಡ್ ಜಂಕ್ಷನ್ ಮಳೆಯಿಂದಾಗಿ ಸಂಪೂರ್ಣ ಜಲಾವೃತವಾಗಿತ್ತು. ಜಲಾವೃತವಾದ ರಸ್ತೆಯಲ್ಲೇ ಹೊರಟಿದ್ದ ಬಿಎಂಟಿಸಿ ಎಲೆಕ್ಟ್ರಿಕ್ ಬಸ್ ಆಫ್ ಆಗಿಬಿಟ್ಟಿತ್ತು. ಈ ವೇಳೆ ಬಸ್ನಲ್ಲಿದ್ದವರನ್ನೆಲ್ಲ ಕೆಳಗಿಳಿಸಲಾಗಿತ್ತು. ಆದರೆ ಬಸ್ನಲ್ಲಿದ್ದ ಓರ್ವ ಗರ್ಭಿಣಿ ಬಸ್ನಿಂದ ಕೆಳಗಿಳಿಯಲಾಗದೆ ಪರದಾಡಿದ್ರು.
ಇನ್ನು ಕೆಲ ಹೊತ್ತಿನ ಬಳಿಕ ಕ್ರೇನ್ ಜೆಸಿಬಿ ಬಳಸಿ ಬಸ್ ಅನ್ನ ನೀರಿನಿಂದ ಹೊರತೆಗೆಯಲಾಯಿತು. ಪೊಲೀಸರು ಸಂಬಂಧಿಕರನ್ನ ಕರೆಸಿ ಗರ್ಭಿಣಿಯನ್ನ ಕಳುಹಿಸಿಕೊಟ್ರು. ಇನ್ನು ಸಿಲ್ಕ್ ಬೋರ್ಡ್ನಲ್ಲಿ ಕೆರೆಯಂತೆ ನಿಂತಿದ್ದ ನೀರನ್ನ ಹೊರಹಾಕಲು ಬಿಎಂಆರ್ಸಿಎಲ್ ಸಿಬ್ಬಂದಿ ಹರಸಾಹಸವನ್ನೇ ಪಡಬೇಕಾಯಿತು. ಜೆಸಿಬಿ ಮೋಟಾರ್ ಪೈಪ್ ಬಳಸಿ ನೀರು ಹರಿಸಲಾಯಿತು. ಬೆಂಗಳೂರಿನಲ್ಲಿ ರಾತ್ರಿ ಸುರಿದ ಮಳೆಗೆ ವಾಹನ ಸವಾರರು ಅಕ್ಷರಶಃ ನರಕವನ್ನೇ ಅನುಭವಿಸಿದ್ದಾರೆ. ಇಲ್ಲಿ ನೋಡಿ, ಮೆಟ್ರೋ ನಿಲ್ದಾಣದ ಅಡಿ ಮಳೆಗೆ ಆಶ್ರಯ ಪಡೆದಿದ್ದವರು ನೀರಿಗೆ ಬಿದ್ದು ಒದ್ದಾಡಿದ್ದಾರೆ. ಬಸ್ ಬರ್ತಿದ್ದಂತೆ ಅದಾಗ್ಲೇ ಮಂಡಿಯುದ್ದ ನಿಂತಿದ್ದ ನೀರು ಸಮುದ್ರದ ಅಲೆಯಂತೆ ಬೈಕ್ ಸವಾರರಿಗೆ ಅಪ್ಪಳಿಸಿದೆ. ಬೈಕ್ ಮೇಲೆ ಕುಳಿತಿದ್ದವರು ನೀರಿಗೆ ಬಿದ್ದಿದ್ದಾರೆ. ಅಲೆಯ ರಭಸಕ್ಕೆ ಆಟೋ ಸಹ ನೀರಿನಲ್ಲಿ ತೇಲಿದೆ. ಇನ್ನು ಮಳೆ ನೀರಿನಲ್ಲಿ ಹತ್ತಾರು ವಾಹನಗಳು ಮುಳುಗಡೆಯಾಗಿರುವ ದೃಶ್ಯ ಮೊಬೈಲ್ ಕ್ಯಾಮೆರಾದಲ್ಲಿ ಸೆರೆಯಾಗಿದೆ. ಇನ್ನು ಮಳೆ ನೀರಿನಲ್ಲೇ ಬೈಕ್ ಚಲಾಯಿಸಿದ್ರಿಂದ ಹತ್ತಾರು ಬೈಕ್ಗಳು ಹಾನಿಗೊಳಗಾಗಿವೆ. ಬೈಕ್ನ ಇಂಜಿನ್ಗೆ ನೀರು ನುಗ್ಗಿದ್ರಿಂದ ಬೈಕ್ ಸ್ಟಾರ್ಟ್ ಆಗದೆ ಪರದಾಡಿದ್ದಾರೆ. ಗ್ಯಾರೇಜ್ಗಳ ಮುಂದೆ ಹಾಳಾದ ವಾಹನಗಳು ಸಾಲುಗಟ್ಟಿ ನಿಂತಿವೆ. ತಡರಾತ್ರಿ ಸುರಿದ ಮಳೆಗೆ ಚಾಲುಕ್ಯ ಸರ್ಕಲ್ನಲ್ಲಿ ಕಾರ್ ನಿಯಂತ್ರಣ ತಪ್ಪಿ ಡಿವೈಡರ್ಗೆ ಡಿಕ್ಕಿ ಹೊಡೆದಿದೆ. ಡಿವೈಡರ್ಗೆ ಡಿಕ್ಕಿ ಹೊಡೆದ ರಭಸಕ್ಕೆ ಕಾರ್ ಪಲ್ಟಿಯಾಗಿದೆ. ಕಾರ್ನಲ್ಲಿದ್ದ ಚಾಲಕ ಹಾಗೂ ಪ್ರಯಾಣಿಕ ಪ್ರಾಣಾಪಾಯದಿಂದ ಪಾರಾಗಿದ್ದಾರೆ. ಈಜಿಪುರದಲ್ಲಿ ಮದುವೆ ಸಂಭ್ರಮದಲ್ಲಿದ್ದ ಕುಟುಂಬಕ್ಕೆ ವರುಣದೇವ ತಣ್ಣೀರೆರಚಿದ್ದಾನೆ. ಹೊಸದಾಗಿ ಪೇಂಟ್ ಮಾಡಿಸಿದ್ದ ಮನೆಗೆ ರಾತ್ರೋರಾತ್ರಿ ರಾಜಕಾಲುವೆ ನೀರು ನುಗ್ಗಿದೆ. ಮನೆಯಲ್ಲಿದ್ದ ಮದುವೆಯ ಆಮಂತ್ರಣ ಪತ್ರಗಳು ನೀರು ಪಾಲಾಗಿವೆ. ಇನ್ನು ಇದೇ ಈಜಿಪುರದಲ್ಲಿ ಮಳೆ ನೀರು ಮನೆಗೆ ನುಗ್ಗಿದ್ರಿಂದ ಕರೆಂಟ್ ಶಾಕ್ ಹೊಡೆಯೋ ಭೀತಿ ಎದುರಾಗಿತ್ತು. ಹೋಗಿದ್ದ ಕರೆಂಟ್ ಮತ್ತೆ ಬಂದ್ರೆ ಶಾಕ್ ಹೊಡೆಯುತ್ತೆ ಅಂತ ಮಹಿಳೆ ಕಿರುಚಾಡಿದಾಳೆ. ಭಾರೀ ಮಳೆಯಿಂದಾಗಿ ಬನ್ನೇರುಘಟ್ಟ ರಸ್ತೆಯ ಲಕ್ಕಸಂದ್ರದಲ್ಲಿ ಮನೆಗಳಿಗೆ ನೀರು ನುಗ್ಗಿದೆ. ಲಕ್ಕಸಂದ್ರದ ಪುಕ್ರಾಜ್ ಬಡಾವಣೆಯ 2ನೇ ರಸ್ತೆ ಜಲಾವೃತವಾಗಿದ್ದರಿಂದ ಮನೆಗಳಿಗೆ ನೀರು ನುಗ್ಗಿ ನಿವಾಸಿಗಳು ಪರದಾಡಿದ್ದಾರೆ. ಅಗ್ನಿಶಾಮಕ ಸಿಬ್ಬಂದಿ ಮೋಟಾರ್ ಹಾಕಿ ನೀರನ್ನ ಹೊರತೆಗೆದಿದ್ದಾರೆ. ಇತ್ತ ಬಾಪೂಜಿ ನಗರದ ಹಲವೆಡೆ ಮನೆಗಳಿಗೆ ಮಳೆ ನೀರು ನುಗ್ಗಿದೆ. ಬಾಪೂಜಿ ನಗರದ ರಸ್ತೆಗಳಲ್ಲಿ ಮಳೆ ನೀರು ನಿಂತು ಮೋರಿಯಂತಾಗಿತ್ತು. ರಣಮಳೆಗೆ ಬೆಂಗಳೂರಿನ ಎಚ್ಎಸ್ಆರ್ ಲೇಔಟ್ನಲ್ಲಿ ರಸ್ತೆಗಳು ಜಲಾವೃತಗೊಂಡಿವೆ. ಆರೋಗ್ಯ ಹೋಟೆಲ್ ಬಳಿ ಇಡೀ ರಸ್ತೆ ಜಲಾವೃತಗೊಂಡಿದೆ. ಅಕ್ಕಪಕ್ಕದ ಮನೆಗಳ ಕಾಂಪೌಂಡ್ಗೂ ನೀರು ನುಗ್ಗಿದೆ. ಎಚ್ಬಿಆರ್ ಲೇಔಟ್ನ 5ನೇ ಬ್ಲಾಕ್ನಲ್ಲಿ ಮನೆಗಳಿಗೆ ರಾಜಕಾಲುವೆ ನೀರು ನುಗ್ಗಿದೆ. ಇದರಿಂದ ನಿವಾಸಿಗಳು ರಾತ್ರಿ ಇಡೀ ಪರದಾಡಿದ್ದಾರೆ. ಬೆಂಗಳೂರಿನಲ್ಲಿ ಮಳೆ ಬಿರುಗಾಳಿ ಆರ್ಭಟಕ್ಕೆ ದೈತ್ಯ ಮರಗಳು ಧರೆಗೆ ಉರುಳಿವೆ. ಸದಾಶಿವನಗರದಲ್ಲಿ ಬೃಹತ್ ಮರ ಉರುಳಿ ಬಿದ್ದು ಕಾರು ಜಖಂಗೊಂಡಿದೆ. ಅದೃಷ್ಟವಶಾತ್ ಯಾವುದೇ ಪ್ರಾಣಾಪಾಯ ಸಂಭವಿಸಿಲ್ಲ. ಆದರೆ ಏರ್ಪೋರ್ಟ್ ರಸ್ತೆಯಲ್ಲಿ ವಾಹನ ಸಂಚಾರ ಅಸ್ತವ್ಯಸ್ತಗೊಂಡಿತ್ತು. ಅರಮನೆ ಮೈದಾನದ ಬಳಿ ಚಲಿಸುತ್ತಿದ್ದ ಬಸ್ ಎದುರೇ ಬೃಹತ್ ಮರ ಬಿದ್ದಿದೆ. ಇದರಿಂದ ಬಸ್ನ ಮುಂಭಾಗದ ಗಾಜಿಗೆ ಹಾನಿಯಾಗಿದೆ. ಬೆಂಗಳೂರಿನ ಶಾಂತಿನಗರದ ಡಬಲ್ ರೋಡ್ ಪಕ್ಕದ ಕಟ್ಟಡಗಳಿಗೆ ನೀರು ನುಗ್ಗಿದೆ. ಬೇಸ್ಮೆಂಟ್ನಲ್ಲಿದ್ದ 5 ಕಾರು 4 ಬೈಕು ಮುಳುಗಡೆಯಾಗಿವೆ. ಡಬಲ್ ರೋಡ್ನ ಸುಬಯ್ಯ ಸರ್ಕಲ್ ಬಳಿ ಲಾರಿ ಕೆಟ್ಟು ನಿಂತು ಟ್ರಾಫಿಕ್ ಜಾಮ್ ಉಂಟಾಗಿತ್ತು. ಸಂಚಾರಿ ಪೊಲೀಸರು ಲಾರಿ ತೆರವುಗೊಳಿಸಿದ್ರು. K100 ವ್ಯಾಲಿಗೆ ನೀರು ತುಂಬಿದ್ರಿಂದ ಶಾಂತಿನಗರ ಸುತ್ತಮುತ್ತ ಪ್ರವಾಹ ಉಂಟಾಗಿದೆ ಅಂತ ಬಿಬಿಎಂಪಿ ಹೇಳಿದೆ. ವಿಲ್ಸನ್ ಗಾರ್ಡನ್ನಲ್ಲಿ ಪ್ರವಾಹ ಪರಿಸ್ಥಿತಿ ಉಂಟಾಗಿತ್ತು. ಎನ್ಜಿಒ ಕಾಲೋನಿಯಲ್ಲಿ ಮನೆಗಳಿಗೆ ನೀರು ನುಗ್ಗಿ ಬೈಕ್ಗಳು ಕಾರುಗಳಿಗೆ ಹಾನಿಯಾಗಿದೆ. ಒಂದು ದೃಶ್ಯದಲ್ಲಿ ನೀವು ಕಾಣಬಹುದು, ಇದೇ ಒಂದು ವಿಲ್ಸನ್ ಗಾರ್ಡನ್ ಎನ್ಜಿಒ ಕಾಲೋನಿ ಏನಿದೆ, ಇದು BTS ರೋಡ್ ಅಂತ ಹೇಳುತ್ತೆ. ಈ ಒಂದು ಏನ್ ಕಾಲೋನಿ ಇದೆ, ಈ 4 ದಿಕ್ಕಿನಲ್ಲೂ ಸಹ ಮಳೆಯ ನೀರು ಯಾವ ರೀತಿಯಾಗಿ ತುಂಬಿಕೊಂಡಿದೆ ಅಂತ ಏನ್ ನೋಡ್ತಾ ಇರ್ಬೋದು. ಇಲ್ಲಿ ಏನಾಯ್ತು ಸರ್? ಇಲ್ಲಿ 3 ಗಂಟೆವರೆಗೂ ಚೆನ್ನಾಗಿತ್ತು. 1 ಅವರಲ್ಲೆಲ್ಲ ಇಷ್ಟು ನೀರು ಫ್ಲೋ ಆಗಿರೋದು. ಸೊ ನಮ್ಗೆ ವೆಹಿಕಲ್ಸ್ ಎಲ್ಲ ಒಂದು 4-5 ವೆಹಿಕಲ್ಸ್ ಎಲ್ಲ ಮುಳುಗೋಗಿದ್ವಿ. ಇವಾಗೆಲ್ಲ ಎತ್ಕೊಂಡು ಬಂದು ಔಟ್ ಸೈಡ್ ನಿಲ್ಲಿಸ್ತಾ ಇದ್ವಿ. ಬೆಂಗಳೂರು ನಗರದ ಹಲವೆಡೆ 100 ಮಿಲಿಮೀಟರ್ಗೂ ಅಧಿಕ ಮಳೆ ಸುರಿದಿದೆ. ಕೆಂಗೇರಿಯಲ್ಲಿ ಅತ್ಯಧಿಕ ಮಳೆಯಾಗಿದೆ. ಕೆಂಗೇರಿ ಮತ್ತು ವಡೇರಹಳ್ಳಿಯಲ್ಲಿ 132 ಮಿಲಿಮೀಟರ್ ಮಳೆಯಾಗಿದೆ. ಚಿಕ್ಕಬಾಣಾವರದಲ್ಲಿ 127 ಮಿಲಿಮೀಟರ್,
ಮಾದನಾಯಕನಹಳ್ಳಿಯಲ್ಲಿ 116.3, ಕೋಡಿಗೆಹಳ್ಳಿಯಲ್ಲಿ 100, ಕೋರಮಂಗಲದಲ್ಲಿ 96 ಮಿಲಿಮೀಟರ್ ಮಳೆ ಸುರಿದಿದೆ ಅಂತ ರಾಜ್ಯ ನೈಸರ್ಗಿಕ ವಿಕೋಪ ಉಸ್ತುವಾರಿ ಕೇಂದ್ರ ತಿಳಿಸಿದೆ. ಬೆಂಗಳೂರಿನಲ್ಲಿ ಭಾರೀ ಮಳೆಯಿಂದಾಗಿ ಸೋಮವಾರ ಐಟಿ ಕಂಪನಿ ಸಿಬ್ಬಂದಿ ಮನೆಯಿಂದಲೇ ಕೆಲಸ ಮಾಡಲು ಸೂಚನೆ ನೀಡಲಾಗಿತ್ತು. ಬೆಂಗಳೂರಿನಲ್ಲಿ ಇನ್ನೂ 3 ದಿನ ಭಾರೀ ಮಳೆ ಮುನ್ಸೂಚನೆ ಹಿನ್ನೆಲೆ 50% ಕಂಪನಿಗಳಿಗೆ ವರ್ಕ್ ಫ್ರಂ ಹೋಮ್ಗೆ ಸೂಚನೆ ನೀಡಲಾಗಿದೆ. ಸಿಎಂ ಸಿದ್ದರಾಮಯ್ಯ ಮತ್ತು ಡಿಸಿಎಂ ಡಿಕೆ ಶಿವಕುಮಾರ್ ಬಿಬಿಎಂಪಿ ಕಂಟ್ರೋಲ್ ರೂಮ್ಗೆ ತೆರಳಿ ಮಳೆ ಹಾನಿ ಸಂಬಂಧ ಅಧಿಕಾರಿಗಳಿಂದ ಮಾಹಿತಿ ಪಡೆದಿದ್ದಾರೆ. ಇದೇ ವೇಳೆ ವಿಡಿಯೋ ಕಾನ್ಫರೆನ್ಸ್ ಮೂಲಕ ಬೆಂಗಳೂರಿನ ಹಲವೆಡೆ ಆಗಿರೋ ಮಳೆ ಹಾನಿಯನ್ನ ವೀಕ್ಷಿಸಿದ್ರು. ನಗರದಲ್ಲಿ ಪ್ರತಿ ಸಲ ಮಳೆ ಆದಾಗ ಇದೇ ರೀತಿ ಸಮಸ್ಯೆ ಆಗುತ್ತೆ. ಮಳೆ ಅನಾಹುತ ನಿವಾರಿಸಲು ಕೂಡಲೇ ಕ್ರಮ ಕೈಗೊಳ್ಳುವಂತೆ ಅಧಿಕಾರಿಗಳಿಗೆ ಸೂಚನೆ ನೀಡಿದ್ರು. ಬಿಬಿಎಂಪಿ ಕಂಟ್ರೋಲ್ ರೂಮ್ಗೆ ಭೇಟಿ ನೀಡಿದ ಬಳಿಕ ಡಿಸಿಎಂ ಡಿಕೆ ಸಿಟಿ ರೌಂಡ್ಸ್ ಮಾಡಿದ್ರು. ಸಿಲ್ಕ್ ಬೋರ್ಡ್ ಮತ್ತು ಆರ್ಆರ್ ನಗರ ಜಂಕ್ಷನ್ನಲ್ಲಿ ಪರಿಶೀಲಿಸಿದ್ರು. ಬೆಂಗಳೂರಿನಲ್ಲಿ ಮಳೆ ಅವಾಂತರ ವಿಚಾರವಾಗಿ ವಿಪಕ್ಷ ಬಿಜೆಪಿ ಸರ್ಕಾರದ ವಿರುದ್ಧ ವಾಗ್ದಾಳಿ ನಡೆಸಿದೆ. ಡಿಸಿಎಂ ಡಿಕೆ ಮತ್ತು ಕಾಂಗ್ರೆಸ್ಸಿಗರು ಗ್ರೇಟರ್ ಬೆಂಗಳೂರು ಅಂತಾರೆ, ಆದರೆ ವಾಟರ್ ಬೆಂಗಳೂರು ಆಗಿದೆಯಂತ ವಿಜಯೇಂದ್ರ ವ್ಯಂಗ್ಯವಾಡಿದ್ದಾರೆ. ಇವತ್ತು ಗ್ರೇಟರ್ ಬೆಂಗಳೂರು ಅಲ್ಲ, ಇವತ್ತು ವಾಟರ್ ಬೆಂಗಳೂರು ಆಗಿದೆ. ಇನ್ನು ವಿಪಕ್ಷ ನಾಯಕ ಆರ್ ಅಶೋಕ್ ಬ್ರ್ಯಾಂಡ್ ಬೆಂಗಳೂರು ಈಗ ಕ್ವಾರ್ಟರ್ ಬೆಂಗಳೂರು ಆಗಿದೆ. ಗ್ರೇಟರ್ ಬೆಂಗಳೂರು ಘೋಷಣೆಯಾದ ಒಂದೇ ದಿನಕ್ಕೆ ಬೆಂಗಳೂರು ಮುಳುಗಿದೆ. ಡಿಕೆ ವೈಫಲ್ಯಕ್ಕೆ ಇದಕ್ಕಿಂತ ಇನ್ಯಾವ ಸರ್ಟಿಫಿಕೇಟ್ ಬೇಕಾ ಅಂತ ಕಿಡಿಕಾರಿದ್ದಾರೆ. ಪಾಕಿಸ್ತಾನ ಡ್ರೋನ್ ಕ್ಷಿಪಣಿಗಳಿಂದ ಪಂಜಾಬ್ನ ಅಮೃತ್ಸರದ ಸ್ವರ್ಣ ಮಂದಿರವನ್ನ ಟಾರ್ಗೆಟ್ ಮಾಡಿತ್ತು ಅನ್ನೋ ವಿಚಾರ ಬಯಲಾಗಿದೆ. ಆದರೆ ಭಾರತದ ಬಲಿಷ್ಠ ವಾಯು ರಕ್ಷಣಾ ವ್ಯವಸ್ಥೆ ಪಾಕ್ ಡ್ರೋನ್ ಕ್ಷಿಪಣಿಗಳನ್ನ ಧ್ವಂಸ ಮಾಡಿದೆ. ಮೇ 8ರಂದು ನಸುಕಿನ ಜಾವ ಪಾಕಿಸ್ತಾನ ಸಿಖ್ಖರ ಪವಿತ್ರ ಸ್ವರ್ಣ ಮಂದಿರದ ಮೇಲೆ ದಾಳಿಗೆ ಕಾಮಿಕಾಜಿ ಡ್ರೋನ್ ಮತ್ತು ಕ್ಷಿಪಣಿಗಳನ್ನ ಉಡಾಯಿಸಿತು. But to our surprise, कुछ कामिकाजी drones surface to surface और एयर टू सरफेस मिसाइल्स जो कि डायरेक्टली गोल्डन टेंपल के लिए वहां से लॉन्च की गई थी. ಪಾಕಿಸ್ತಾನದಿಂದ ನುಗ್ಗಿ ಬಂದ ಡ್ರೋನ್ ಹಾಗೂ ಕ್ಷಿಪಣಿಗಳನ್ನ ಸ್ವದೇಶಿ ನಿರ್ಮಿತ ಆಕಾಶ್ ಕ್ಷಿಪಣಿ ವ್ಯವಸ್ಥೆ ಮತ್ತು L-70 ಏರ್ ಡಿಫೆನ್ಸ್ ಗನ್ಗಳು ಹೊಡೆದುರುಳಿಸಿವೆ. ಸ್ವರ್ಣ ಮಂದಿರವನ್ನ ರಕ್ಷಿಸಿವೆ. ಸ್ವರ್ಣ ಮಂದಿರವನ್ನ ಹೇಗೆ ರಕ್ಷಿಸಲಾಯಿತು ಅನ್ನೋದನ್ನ ಸೋಮವಾರ ಭಾರತೀಯ ಸೇನೆ ಡೆಮೋ ಮೂಲಕ ತೋರಿಸಿದೆ. ಕಳೆದ 11 ದಿನದಲ್ಲಿ ದೇಶದ 4 ರಾಜ್ಯಗಳಲ್ಲಿ ಪಾಕಿಸ್ತಾನದ ಪರ ಬೇಹುಗಾರಿಕೆ ನಡೆಸುತ್ತಿದ್ದ 11 ದ್ರೋಹಿಗಳನ್ನ ಬಂಧಿಸಲಾಗಿದೆ. ಸೋಮವಾರ ಹರಿಯಾಣದ ನೇಹನಲ್ಲಿ ಹನೀಫ್ನನ್ನ ಬಂಧಿಸಲಾಗಿದೆ. ಮೇ 16ರಂದು ಇದೇ ಪ್ರದೇಶದಲ್ಲಿ ಅರ್ಮಾನ್ನ ಬಂಧಿಸಲಾಗಿತ್ತು. ಅರ್ಮಾನ್ ಮೊಬೈಲ್ನಲ್ಲಿ ಪಾಕಿಸ್ತಾನದ ಕಾಂಟ್ಯಾಕ್ಟ್ಗಳ ಜೊತೆ ಹಂಚಿಕೊಂಡಿದ್ದ ಸಂದೇಶ, ಫೋಟೋ, ವಿಡಿಯೋಗಳು ಪತ್ತೆಯಾಗಿವೆ. ಇನ್ನು ಪಾಕಿಸ್ತಾನದ ಪರ ಬೇಹುಗಾರಿಕೆ ನಡೆಸುತ್ತಿದ್ದ ಆರೋಪದಡಿ ಉತ್ತರ ಪ್ರದೇಶದ ಉದ್ಯಮಿ ಶಹಜಾದ್ನನ್ನ ಬಂಧಿಸಲಾಗಿದೆ. ಶಹಜಾದ್ ಹಲವು ಬಾರಿ ಪಾಕಿಸ್ತಾನಕ್ಕೆ ಹೋಗಿ ಬಂದಿದ್ದ ಎನ್ನಲಾಗಿದೆ. ಹೀಗೆ ಹರಿಯಾಣ, ಪಂಜಾಬ್, ಉತ್ತರ ಪ್ರದೇಶ, ಒಡಿಶಾದಲ್ಲಿ ಪಾಕ್ ಪರ ಬೇಹುಗಾರಿಕೆ ನಡೆಸುತ್ತಿದ್ದ ಒಟ್ಟು 11 ಜನರನ್ನ ಬಂಧಿಸಲಾಗಿದೆ. ಐಸಿಸ್ ಉಗ್ರ ಸಂಘಟನೆ ಜೊತೆ ಸಂಪರ್ಕ ಹೊಂದಿದ್ದ 2 ಶಂಕಿತ ಉಗ್ರರನ್ನ ಬಂಧಿಸಲಾಗಿದೆ. ಬಂಧಿತ ಸಿರಾಜ್ ಸಮೀರ್ ಸೌದಿಯಲ್ಲಿರುವ ಐಸಿಸ್ ಉಗ್ರರ ಆದೇಶದ ಮೇರೆಗೆ ಹೈದರಾಬಾದ್ನಲ್ಲಿ ಡಮ್ಮಿ ಸ್ಫೋಟ ನಡೆಸಲು ಸಂಚು ರೂಪಿಸಿದ್ರು ಎನ್ನಲಾಗಿದೆ. ಸಿರಾಜ್ ಬಂಧನದ ವೇಳೆ ಅಮೋನಿಯಂ ಸಲ್ಫರ್, ಅಲ್ಯೂಮಿನಿಯಂ ಸೇರಿ ಸ್ಫೋಟಕ್ಕೆ ಬಳಸುವ ವಸ್ತುಗಳನ್ನು ವಶಪಡಿಸಿಕೊಳ್ಳಲಾಗಿದೆ. ಕರ್ನಲ್ ಸೋಫಿಯಾ ಖುರೇಶಿ ಬಗ್ಗೆ ವಿವಾದಾತ್ಮಕ ಹೇಳಿಕೆ ಸಂಬಂಧ ಸುಪ್ರೀಂ ಕೋರ್ಟ್ ಮಧ್ಯಪ್ರದೇಶದ ಸಚಿವ ವಿಜಯ್ ಶಾಗೆ ಚಾಟಿ ಬೀಸಿದೆ. ನಿಮ್ಮ ಹೇಳಿಕೆಯಿಂದ ಇಡೀ ದೇಶ ತಲೆ ತಗ್ಗಿಸುವಂತಾಗಿದೆ ಎಂದ ಸುಪ್ರೀಂ ಕೋರ್ಟ್ ವಿಜಯ್ ಶಾ ವಿರುದ್ಧ ಪ್ರಕರಣದ ತನಿಖೆಗೆ 3 IPS ಅಧಿಕಾರಿಗಳನ್ನ ಒಳಗೊಂಡ ತಂಡ ರಚಿಸಿದೆ. ಇದೇ ವೇಳೆ ವಿಜಯ್ ಶಾ ಕ್ಷಮೆ ಕೋರಿರೋದನ್ನ ಮೊಸಳೆ ಕಣ್ಣೀರು ಎಂದಿರೋ ಸುಪ್ರೀಂ ಕೋರ್ಟ್ ಪರಿಣಾಮ ಎದುರಿಸಿ ಎಂದಿದೆ. ಪಂಜಾಬ್ನಲ್ಲಿ ಬೆಳ್ತಂಗಡಿ ಮೂಲದ ಏರೋನಾಟಿಕ್ಸ್ ಇಂಜಿನಿಯರ್ ಆಕಾಂಕ್ಷ ಸಾವು ಪ್ರಕರಣಕ್ಕೆ ಬಿಗ್ ಟ್ವಿಸ್ಟ್ ಸಿಕ್ಕಿದೆ. ಆಕಾಂಕ್ಷ ತಾನು ಓದುತ್ತಿದ್ದ ಕಾಲೇಜಿನ ಪ್ರೊಫೆಸರ್ ಬಿಜಿಲ್ ಮ್ಯಾಥ್ಯೂ ಎಂಬುವರನ್ನ ಪ್ರೀತಿ ಮಾಡ್ತಿದ್ಲು. ಇದೇ ವಿಚಾರಕ್ಕೆ ಆತ್ಮಹತ್ಯೆ ಮಾಡಿಕೊಂಡಿದ್ದಾಳೆ ಎನ್ನಲಾಗಿದೆ. ಆಕಾಂಕ್ಷ ನಿಗೂಢ ಸಾವಿನ ತನಿಖೆಯಲ್ಲಿ ಸರ್ಕಾರ ಮಧ್ಯಪ್ರವೇಶ ಮಾಡುವಂತೆ ಪೋಷಕರು ಪಂಜಾಬ್ ಸಿಎಂಗೆ ಪತ್ರ ಬರೆದಿದ್ದಾರೆ.
ಸಿನಿಮಾಗಳಲ್ಲಿ ನವ ಯುವಕನಂತೆ ಅಭಿನಯ ಮಾಡುವ ಶಿವಣ್ಣನಿಗೆ ವಿವಾಹ ವಾರ್ಷಿಕೋತ್ಸವದ ಸಂಭ್ರಮ. ಶಿವಣ್ಣ ಮತ್ತು ಗೀತಾ ಶಿವರಾಜ್ ಕುಮಾರ್ 30ನೇ ವರ್ಷದ ವಿವಾಹ ವಾರ್ಷಿಕೋತ್ಸವವನ್ನ ಆಚರಿಸಿಕೊಳ್ತಿದ್ದಾರೆ. ಅಭಿಮಾನಿಗಳು ರಾಮನಿಗಾಗಿ ಸೀತಾ, ಶಿವುಗಾಗಿ ಗೀತಾ ಅಂತ ಶುಭಾಶಯಗಳನ್ನ ಕೋರ್ತಿದ್ದಾರೆ.